ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೀನ ರಾಶಿಯಲ್ಲಿ ರೂಪುಗೊಂಡಿರುವ ರಾಹು ಮತ್ತು ಶುಕ್ರ ಗ್ರಹದ ಸಂಯೋಗ ಮತ್ತು ಈ ಸಂಯೋಗದಿಂದಾಗಿ ನಿರ್ಮಾಣಗೊಂಡಿರುವ ವಿಪರೀತ ರಾಜಯೋಗದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನ ಅರಿತುಕೊಳ್ಳಲಿದ್ದು, ಇಲ್ಲಿ ಗ್ರಹಗಳ ಈ ವಿಶೇಷ ಸಂಯೋಗ ಮತ್ತು ಇಲ್ಲಿ ರೂಪುಗೊಂಡಿರುವ ರಾಜಯೋಗದ ಪ್ರಭಾವಗಳು ಈಗ ಪ್ರತ್ಯೇಕ ರೂಪದಲ್ಲಿ ಮೀನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಮತ್ತು ಇಲ್ಲಿ ಮೀನ ರಾಶಿಯ ಜಾತಕದವರು ಹೊಂದಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ರಾಹು ಗ್ರಹದೊಂದಿಗೆ ಇತರೆ ಬೇರೆ ಯಾವುದೇ ಗ್ರಹದ ಸಂಯೋಗ ಉಂಟಾದಾಗ ಅಲ್ಲಿ ನಕಾರಾತ್ಮಕತೆ ಉದ್ಭವವಾಗುತ್ತದೆ. ಆದರೆ ವಿಶೇಷವೆನ್ನುವಂತೆ ರಾಹು ಗ್ರಹದ ಸಂಯೋಗವು ಶುಕ್ರದೇವನೊಂದಿಗೆ ಉಂಟಾದಾಗ ಅತ್ಯಂತ ವಿಶೇಷ ರಾಜಯೋಗ ಮತ್ತು ಪ್ರತ್ಯೇಕ ಜಾತಕದವರಿಗೆ ಭರಪೂರ ಶುಭ ಫಲಗಳು ಲಭಿಸುತ್ತವೆ. ವೈದಿಕ ಜ್ಯೋತಿಷ್ಯದ ಅನುಸಾರ ರಾಹು ಗ್ರಹವನ್ನ ಛಾಯಾಗ್ರಹವೆಂದು ಕರೆಯಲಾಗುತ್ತದೆ. ಮೇಲಾಗಿ ರಾಹು ಗ್ರಹವು ದೈತ್ಯರ ಗುರುವಾಗಿರುವ ಶುಕ್ರದೇವನ ಶಿಷ್ಯನ ಪದವಿಯನ್ನ ಸಹ ಹೊಂದಿರುವನು. ಅಲ್ಲದೆ ರಾಹು ಮತ್ತು ಶುಕ್ರದೇವರಿರುವರು ಮಿತ್ರತ್ವ ಭಾವವನ್ನ ಸಹ ಹೊಂದಿದ್ದಾರೆ. ಹೀಗಾಗಿ ರಾಹು ಮತ್ತು ಶುಕ್ರದೇವರಿರುವರು ಸಂಯೋಜನೆ ಹೊಂದಿದಾಗ ರೂಪುಗೊಳ್ಳುವ ವಿಪರೀತ ರಾಜಯೋಗವು ಅತ್ಯಂತ ಶುಭ ಫಲಗಳನ್ನು ಪ್ರದಾನ ಮಾಡುತ್ತದೆ ಎಂದು ಉಲ್ಲೇಖಿಸಲಾಗಿದೆ. ಹೀಗಿರಬೇಕಾದರೆ ಇಲ್ಲಿ ಮಾರ್ಚ್ ತಿಂಗಳಿನ ಕೊನೆಯ ಭಾಗದಲ್ಲಿ ಮಾತ್ರ ಗುರುವಿನ ರಾಶಿಯಲ್ಲಿ ಗುರು ಶಿಷ್ಯರ ಸಂಯೋಗವು ಹೆಚ್ಚು ಪ್ರಖರತೆಯಿಂದ ಕೂಡಿರಲಿದ್ದು, ಇಲ್ಲಿ ಹಲವು ಜಾತಕದವರು ಹಿಂದೆಂದಿಗಿಂತಲೂ ಭರಪೂರ ಶುಭ ಫಲಗಳನ್ನು ಹೊಂದಲಿದ್ದಾರೆಂದು ಉಲ್ಲೇಖಿಸಲಾಗಿದೆ. ಹಾಗಾದರೆ ಬನ್ನಿ, ಇಲ್ಲಿ ಮೀನ ರಾಶಿಯಲ್ಲಿ ದೈತ್ಯರ ಗುರುವಾಗಿರುವ ಶುಕ್ರದೇವನು ತನ್ನ ಶಿಷ್ಯನಾದ ರಾಹುವಿನೊಂದಿಗೆ ಯುತಿಯನ್ನು ಹೊಂದುವ ಮೂಲಕ ನಿರ್ಮಿಸಲಿರುವ ರಾಜಯೋಗದ ವಿಶೇಷ ಪ್ರಭಾವಗಳು ಪ್ರತ್ಯೇಕ ಮೀನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ರಾಹು ಮತ್ತು ಶುಕ್ರದೇವರಿರುವರ ಮಹಾ ಸಂಯೋಗದಿಂದ ರೂಪುಗೊಂಡಿರುವ ವಿಪರೀತ ರಾಜಯೋಗವು ಮೀನ ರಾಶಿಯಲ್ಲಿ, ಅಂದರೆ ನಿಮ್ಮದೇ ರಾಶಿಯಲ್ಲಿ ನಿಮ್ಮ ಪ್ರಥಮ ಭಾವದಲ್ಲಿ ರೂಪುಗೊಂಡಿದೆ. ಹೀಗಾಗಿ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಹೆಚ್ಚಳವಾಗುವುದರ ಜೊತೆಗೆ ನಿಮ್ಮ ವಾಣಿಯಲ್ಲಿಯೂ ಸದೃಢತೆ ಕಂಡುಬರಲಿದೆ. ಇಲ್ಲಿ ನೀವು ಮಾತನಾಡುವ ಕಲೆಯನ್ನ ಕರಗತ ಮಾಡಿಕೊಳ್ಳುವ ಮೂಲಕ ಎಲ್ಲರ ಆಕರ್ಷಣೆಗೆ ಕಾರಣರಾಗಲಿದ್ದೀರಿ. ಇಲ್ಲಿ ನಿಮ್ಮ ವಾಣಿಯಲ್ಲಿರುವ ಮಧುರತೆಯು ಎಲ್ಲರ ಗಮನ ಸೆಳೆಯುವುದರ ಜೊತೆಗೆ ಇಲ್ಲಿ ನೀವು ಏನೇ ಮಾತನಾಡುವಿರಾದರೂ ಅದು ಎಲ್ಲರಿಗೂ ಪ್ರೀತಿ ಪೂರ್ವಕ ಅರ್ಥವಾಗಲಿದೆ. ಹೀಗಾಗಿ ಇಲ್ಲಿ ನಿಮ್ಮ ವ್ಯಕ್ತಿತ್ವದ ಕುರಿತಾಗಿ ಸಾಕಷ್ಟು ಪ್ರಶಂಸೆಗಳು ಕೂಡ ಕೇಳಿ ಬರಲಿವೆ. ಇಲ್ಲಿ ನಿಮಗೆ ಧನ ಲಾಭದ ಉತ್ತಮ ಯೋಗಗಳು ರೂಪುಗೊಳ್ಳುವುದರ ಜೊತೆಗೆ ನಿಮ್ಮ ಸುಖ ಸೌಲಭ್ಯಗಳಲ್ಲಿಯೂ ವಿಶೇಷ ಪ್ರಗತಿ ಕಂಡು ಬರಲಿದೆ. ಈ ಸಮಯದಲ್ಲಿ ಹಲವರ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗಬಹುದಾಗಿದೆ. ಇಲ್ಲಿ ನಿಮ್ಮ ಆರ್ಥಿಕತೆಯಲ್ಲಿ ವೃದ್ಧಿಯಾಗುವ ಮೂಲಕ ನಿಮ್ಮ ಸಂತಸವನ್ನು ಹೆಚ್ಚಿಸಲಿದೆ. ಆದಾಗ್ಯೂ ಇಲ್ಲಿ ರಾಹು ಗ್ರಹವೂ ಕೂಡ ಉಪಸ್ಥಿತನಾಗಿರುವುದರಿಂದ ನೀವು ನಿಮ್ಮ ಅತೀವ ಆತ್ಮವಿಶ್ವಾಸದಲ್ಲಿ ಅನಗತ್ಯ ಮಾತುಗಾರಿಕೆಗೆ ಮುಂದಾಗಬಾರದು. ಇಲ್ಲಿ ಈ ವಿಶೇಷ ಸಂಯೋಗವು ಕರಿಯರ್ನ ದೃಷ್ಟಿಯಿಂದ ಅತ್ಯಧಿಕ ಲಾಭಕಾರಿಯಾಗಿ ಸಾಬೀತಾಗಲಿದೆ. ವಿಶೇಷವಾಗಿ ಇಲ್ಲಿ ಸಂಪತ್ತಿನ ಮಾರಾಟ ಖರೀದಿಯ ವ್ಯವಹಾರ ಮಾಡುವವರಿಗೂ ಈ ಸಮಯ ವಿಶೇಷ ರೂಪದಲ್ಲಿ ಲಾಭಕಾರಿಯಾಗಿ ಸಾಬೀತಾಗಲಿದೆ. ಇಲ್ಲಿ ನಿಮಗೆ ಈ ಎಲ್ಲ ವಿಷಯಗಳಲ್ಲಿ ಖಂಡಿತ ಫಲಪ್ರದ ಸಮಯದ ಪ್ರಾಪ್ತಿ ಉಂಟಾಗಲಿದೆ. ಇಲ್ಲಿ ದೂರದ ಯಾತ್ರೆಗಳ ಯೋಗಗಳು ಕೂಡ ಪ್ರಬಲವಾಗಿರಲಿದೆ. ವಿಶೇಷವಾಗಿ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಂಬಂಧಿತ ಯಾತ್ರೆಗಳಾಗಿದ್ದರೆ ಅಲ್ಲಿ ಯಥೇಚ್ಛ ಲಾಭದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ. ಇಲ್ಲಿ ಲಾಭವಾಗಿ ಪಡೆಯುವ ಹಣವನ್ನ ನೀವು ಖಂಡಿತ ಉತ್ತಮ ಕಡೆಗಳಲ್ಲಿ ಹೂಡಿಕೆಯನ್ನ ಮಾಡಲು ಕೂಡ ಸಾಧ್ಯವಾಗಲಿದೆ. ಈ ಹೂಡಿಕೆಗಳು ಕೂಡ ನಿಮಗೆ ಉತ್ತಮ ಲಾಭವನ್ನು ಖಂಡಿತ ತಂದು ಕೊಡಲಿವೆ. ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸಮಯ ಉತ್ತಮವಾಗಿರಲಿದೆ. ಇಲ್ಲಿ ರಾಹು ಗ್ರಹವು ಐಟಿ ಕ್ಷೇತ್ರಕ್ಕೆ ಸಂಬಂಧಿತ ಗ್ರಹನಾಗಿದ್ದಾನೆ, ಇಂಜಿನಿಯರಿಂಗ್ನ ಕಾರಕ ಗ್ರಹನಾಗಿದ್ದಾನೆ. ಹೀಗಾಗಿ ಇಲ್ಲಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಉಚಿತ ಪರಿಣಾಮಗಳು ಖಂಡಿತ ನಿಮ್ಮದಾಗಿರಲಿವೆ. ಇಲ್ಲಿ ವಿಪರೀತ ರಾಜಯೋಗದ ಕಾರಣ ನಿಮಗೆ ನಿಮ್ಮ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಭರಪೂರ ಲಾಭವನ್ನು ಕರುಣಿಸಬಹುದಾಗಿದೆ. ಇಲ್ಲಿ ಶುಕ್ರ ಮತ್ತು ರಾಹು ಗ್ರಹಗಳು ಖಂಡಿತ ನಿಮ್ಮ ಆದಾಯದ ಮೂಲಗಳಲ್ಲಿಯೂ ವೃದ್ಧಿಯನ್ನುಂಟು ಮಾಡಲಿದ್ದಾರೆ. ವಿಶೇಷವಾಗಿ ಇಲ್ಲಿ ರೂಪುಗೊಳ್ಳಲಿರುವ ಗ್ರಹಗಳ ಸಂಯೋಗವು ನಿಮ್ಮ ಮಾನ ಸಮ್ಮಾನದಲ್ಲಿಯೂ ವೃದ್ಧಿಯನ್ನುಂಟು ಮಾಡಲಿದೆ. ಇಲ್ಲಿ ನೌಕರಿ ಮಾಡುವ ಜಾತಕದವರಿಗೆ ವೇತನ ವೃದ್ಧಿ, ಪದೋನ್ನತಿಯಂತಹ ವಿಶೇಷ ಫಲಗಳು ಕೂಡ ಲಭಿಸಲಿವೆ. ಈ ಎಲ್ಲದರ ಜೊತೆಗೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಖಂಡಿತ ಉಂಟಾಗಲಿದೆ. ಇಲ್ಲಿ ಬಹುತೇಕ ಜಾತಕದವರು ತಮ್ಮ ಪರಿವಾರದವರೊಂದಿಗೆ ವಿಶೇಷ ಸಮಯವನ್ನು ಸಹ ವ್ಯತೀತ ಮಾಡಲು ಅವಕಾಶಗಳು ಲಭಿಸಲಿವೆ. ಇಲ್ಲಿ ಶುಕ್ರದೇವನು ತನ್ನ ಶಿಷ್ಯನಾದ ರಾಹುವಿನೊಂದಿಗೆ ಉಚ್ಚ ರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಸಾಮಾನ್ಯವಾಗಿ ಯಾವುದೇ ಒಂದು ಗ್ರಹವು ತನ್ನ ಉಚ್ಚ ರಾಶಿಯಲ್ಲಿರಬೇಕಾದರೆ ಅತ್ಯಂತ ಪ್ರಬಲ ಸ್ಥಿತಿಯಲ್ಲಿ ಗೋಚರಿಸುತ್ತದೆ. ಇಲ್ಲಿ ನಿಮ್ಮ ಕುಟುಂಬದಲ್ಲಿ ಹೆಚ್ಚು ಪ್ರೇಮದ ವೃದ್ಧಿ ಕಂಡು ಬರಲಿದೆ. ಇಲ್ಲಿ ನಿಮ್ಮ ಪರಿವಾರದಲ್ಲಿ ಹೊಸ ಸದಸ್ಯರ ಸೇರ್ಪಡೆಯಾಗುವುದು, ಪರಿವಾರದಲ್ಲಿ ವಿಶೇಷ ಕಾರ್ಯಕ್ರಮದ ಆಯೋಜನೆಯಾಗುವುದು ನಿಮ್ಮ ಸಂತಸಕ್ಕೆ ಕಾರಣವಾಗಿರಲಿದೆ.
ವಿಶೇಷ ರೂಪದಲ್ಲಿ ಇಲ್ಲಿ ನಿಮ್ಮ ಪರಿವಾರದಲ್ಲಿ ಯಾವುದಾದರೂ ಧಾರ್ಮಿಕ ಕಾರ್ಯಕ್ರಮವೂ ಕೂಡ ಆಯೋಜನೆ ಉಂಟಾಗಲಿದೆ. ಜೊತೆಗೆ ಇಲ್ಲಿ ನಿಮ್ಮ ಪರಿವಾರದಲ್ಲಿ ಅತಿಥಿಗಳ ಆಗಮನವು ಹೆಚ್ಚು ಖುಷಿಯ ವಾತಾವರಣವನ್ನು ನಿರ್ಮಿಸಬಹುದಾಗಿದೆ. ಈ ಅವಧಿಯಲ್ಲಿ ನೀವು ಅನೇಕ ಹೊಸ ವಿಷಯಗಳನ್ನು ಅರಿತುಕೊಳ್ಳುವ ಯೋಗವಿರಲಿದೆ. ಒಟ್ಟಾರೆಯಾಗಿ ಇಲ್ಲಿ ಈ ವಿಶೇಷ ಸಮಯದಲ್ಲಿ ನಿಮಗೆ ಖಂಡಿತ ಶುಭ ಫಲಗಳು ಲಭಿಸಲಿದ್ದು, ಹೀಗಾಗಿ ಇಲ್ಲಿ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯುವ ಮೂಲಕ ಹೆಚ್ಚು ಸಮೃದ್ಧಿಯನ್ನು ಹೊಂದಬಹುದಾಗಿದೆ. ವೀಕ್ಷಕರೇ, ಮಾರ್ಚ್ ತಿಂಗಳಿನ ಕೊನೆಯ ಅವಧಿಯಲ್ಲಿ ಹೆಚ್ಚು ಪ್ರಖರಗೊಳ್ಳಲಿರುವ ಶುಕ್ರ ಮತ್ತು ರಾಹುವಿನ ವಿಶೇಷ ಸಂಯೋಜನೆಯ ಪ್ರಭಾವಗಳ ಕುರಿತಾಗಿರುವ ಮಾಹಿತಿ ಇದಾಗಿದ್ದು, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.